ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ವಿಷ ಬೀಜವನ್ನ ಬಿತ್ತಲು ಮುಂದಾದ ಕಿಡಿಗೇಡಿಗಳು. ಸಮೀರ್ನನ್ನ ಬಂಧಿಸಲು ಮಧ್ಯರಾತ್ರಿ ಬಳ್ಳಾರಿಯಿಂದ ಅರೆಸ್ಟ್ ಮಾಡಲು ಬಂದ್ರು ಕರ್ನಾಟಕ ಪೊಲೀಸ್. ಮಧ್ಯರಾತ್ರಿ ಸಮೀರ್ ಮನೆಗೆ ಗಿರೀಶ್ ಮಠಣ್ಣನವರ ಭೇಟಿ, ಬಂಧಿಸದಂತೆ ಮನವಿ. ಸೌಜನ್ಯ ಪರ ನಿಂತು ನ್ಯಾಯ ಕೇಳಿದ್ದಕ್ಕೆ ರಾತ್ರೋರಾತ್ರಿ ಬಂಧಿಸಲು ಬಂದಿದ್ರಾ ನಮ್ಮ ಪೊಲೀಸರು? ಸಮೀರ್ ಪರ ಜೋರಾಯ್ತು. ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಠಣ್ಣನವರ್, ಕರವೇ ಎಚ್ ಶಿವರಾಮೇಗೌಡರ ಕರ್ನಾಟಕದ ಜನತೆಯ ಬೆಂಬಲ. ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದಾರ. ನನ್ಗೇನ್ ಭಯ ಇಲ್ಲ, ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ. ಬೀಯಿಂಗ್ ಎ ಮುಸ್ಲಿಂ ಗಾಯ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಟ್ಟಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಳ್ಳಾರಿಯಿಂದ ಬಂದಿದ್ದಾರೆ. ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆ ಒಂದು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನೇ ಪೂರ್ತಿ ಇದು ದೇವಸ್ಥಾನನೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಬರೆದಿದ್ದಾರೆ. ಅತ್ಯಾಚಾರಿಗಳು ಅರೆಸ್ಟ್ ಆಗ್ಲೇಬೇಕು, ಅದಾಗಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನನೇ ಇಲ್ಲ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲ ಅನ್ನೋ ಒಂದು ಮಾತನ್ನ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಕೇಳಬೇಕಾಗ್ತದೆ. ನಾನು ನಿಮ್ಮ ದೂತ ಸಮೀರ್ ಎಂ ಡಿ ಮಾತಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನನ್ನ ಸಿಚುವೇಶನ್ ತುಂಬಾ ವರ್ಸ್ಟ್ ಆಗಿದೆ ಅಂತಾನೆ ಅನ್ಕೊಳ್ಳಿ. ಯಾಕಂತಂದ್ರೆ ನನ್ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ. ಸುಮಾರು 10:45 ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದಾರ. ನನ್ಗೇನ್ ಭಯ ಇಲ್ಲ ಗುರು, ಕಾನೂನು ಪರವಾಗಿ ನನ್ಗೇನ್ ಈಗ ಜಸ್ಟ್ ಒಂದು ಫ್ಯೂ ಅವರ್ಸ್ ಬ್ಯಾಕ್ ಬಂದು ಕೊಟ್ಟು ಹೋಗಿದಾರ. ಅಂಡ್ ನನ್ಗೇನ್ ಭಯ ಇಲ್ಲ, ನನ್ನ ಹತ್ರ ಎಲ್ಲಾ ಸಾಕ್ಷಿ ಇದೆ. ನಾನು ಏನ್ ವಿಡಿಯೋ ಮಾಡಿದೀನಿ, ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದೀನಿ, ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನಾನು ವಿಡಿಯೋದಲ್ಲಂತ ಒಂದು ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ಕಾಗಿಲ್ಲ, ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ. ನನಗೆ ಕಾನೂನು ಮೇಲೆ ತುಂಬಾ ಗೌರವ ಇದೆ, ತೊಂದರೆ ಇಲ್ಲ ಅದ್ರ ಬಗ್ಗೆ. ಅಂಡ್ ತೊಂದರೆ ಎಲ್ಲ ಆಗ್ತಿದೆ ಅಂತಂದ್ರೆ, ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗಾಯ್ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ಅನ್ನೋ ರೀತಿ ಆ ತರ ಪೋರ್ಟ್ರೇಟ್ ಮಾಡ್ತಿದಾರೆ. ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ, ಈ ಹಿಂದೂ ಹುಡುಗಿ ಬಗ್ಗೆ ನಿನ್ಗೆ ಆಗ್ಬೇಕು, ನಿಮ್ ಸಮಾಜದ ನೀನ್ ನೋಡ್ಕೋ. ಗುರು, ಹಿಂದೂ ಮುಸ್ಲಿಂ ಅನ್ನೋದು ಬಿಡು, ಈಗ ನ್ಯಾಯದ ಬಗ್ಗೆ ಮಾತಾಡೋಣ. ಹಿಂದೂ ಹುಡುಗಿ ಆಗಿದ್ರೇನು, ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ತಾನೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೇ ಧರ್ಮ. ಅಂಡ್ ಅದನ್ನೇ ನಾನು ಪಾಲಿಸ್ತಾ ಬಂದಿರೋದು. ಅಂಡ್ ಏನದು ಟ್ರೋಲ್ ಪೇಜಸ್ ಅಲ್ಲೆಲ್ಲ ನೀವು ಹಾಕೊಂಡಿದಿರಲ್ಲ, ಇವ್ನ್ ಹಿಂದೂ ವಿರೋಧಿ, ಮುಸ್ಲಿಂ ಬರೀ ಹಿಂದೂ ಅಗೇನ್ಸ್ಟೇ ಮಾಡ್ತಿರ್ತಾನೆ ವಿಡಿಯೋಸ್ ಅದಿದ ಅಂತ. ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ, ಸಮೀರ್ ಎಂ ಡಿ ಅಂತ ನನ್ನ ಇನ್ನೊಂದು ಚಾನಲ್ ಇದೆ, ಅರೌಂಡ್ 270K ಸಬ್ಸ್ಕ್ರೈಬರ್ಸ್ ಇದಾರೆ. ಅಲ್ಲಿ ನಾಟ್ ಸೋ ನಾರ್ಮಲ್ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಫಸ್ಟ್ ವಿಡಿಯೋ ನಾನು ಹೋಗಿ ಮಾಡಿದ್ದೆ ತುಮಕೂರಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಮೇಲೆ. ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ. ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದರ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹುಡುಗಾನೆ. ಅಶ್ವತ್ಥಾಮ ಬಗ್ಗೆ, ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ. ಬಾರ್ಬರಿಕು ಅಶ್ವತ್ಥಾಮದಲ್ಲಿದ್ದಂತಹ ಇನ್ಫೇಮಸ್ ಕ್ಯಾರೆಕ್ಟರ್ ಅವ್ರ ಬಗ್ಗೆನೂ ನಮ್ ಕನ್ನಡಿಗರಿಗೆ ತಿಳಿಸ್ಕೊಟ್ಟಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ. ಸೊ ಇಲ್ಲಿ ಜಾತಿ ಧರ್ಮ ಅನ್ನೋದು ಬೇಡ, ಆಯ್ತಾ? ಅಶ್ವತ್ಥಾಮ ಬಗ್ಗೆ ಓದಿದ್ರೆ ಸರ್ ಎಲ್ಲ ಅಲ್ಲಿ ವಿಡಿಯೋ ನೋಡಿ ಸರ್. ನಾನು ಇಂತ ಡೀಟೇಲ್ ಬಿಟ್ಟಿಲ್ಲ ಅಂತೇನಿಲ್ಲ ಸರ್, ಎಲ್ಲದನ್ನು ಹೇಳಿ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದವರು ದ್ರೋಣಾಚಾರ್ಯನ ಮಗ. ಸೊ ನೋಡಿ, ನಾನು ಹಿಂದೂ ವಿರೋಧಿ ಅಂತ ಖಂಡಿತ ಅಲ್ಲ. ಹಿಂದೂ ವಿರೋಧಿ ಆಗಿದ್ರೆ ಒಂದು ಹಿಂದೂ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನ್ ಯಾಕೆ ಗುರು ಧ್ವನಿ ಎತ್ತುತ್ತೇನೆ? ನ್ಯಾಯದ ಬಗ್ಗೆ ಮಾತಾಡೋಣ ಅಷ್ಟೇ, ಅದೇ ನಮ್ ಧರ್ಮ. ಅಂಡ್ ಕೇಸ್ ಡೀಟೇಲ್ಸ್ ಎಲ್ಲ ಈಗ ಗಿರೀಶ್ ಸರ್ ನಿಮ್ಗೆ ಹೇಳ್ತಾರೆ, ನನ್ನ ಮೇಲೆ ಏನ್ ಕೇಸ್ ಆಗಿದೆ ಅದ್ರ ಬಗ್ಗೆ ಏನು ಅಂತ ಗಿರೀಶ್ ಸರ್ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ. ಬಟ್ ಅದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಟೀಮ್ ತಿಪ್ಪುರೊಡ್ಡಿ. ಯಾಕಂತಂದ್ರೆ ನಾನು ಅಟ್ ಒನ್ ಪಾಯಿಂಟ್ ನಾನು ಕಂಪ್ಲೀಟ್ ಬ್ರೇಕ್ ಆಗ್ಬಿಟ್ಟಿದ್ದೆ. ಲೈಕ್ ಏನ್ ಗುರು, ನನ್ ತಪ್ಪು ಮಾಡ್ಬಿಟ್ನ, ನನ್ ನಿಜ ಕಣ್ಣೀರ್ ಬರೋದೊಂದು ಬಾಕಿ ಇತ್ತು. ಅಂತ ಟೈಮಲ್ಲಿ ತಿಮ್ಮರೊಡ್ಡಿ ಆಗಿರ್ಲಿ ಅಥವಾ ಸೌಜನ್ಯ ಪರ ಹೋರಾಟಗಾರರು, ಸೌಜನ್ಯ ಶಕ್ತಿ, ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಇವಾಗ ತುಂಬಾ ಧೈರ್ಯ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಇವರೆಲ್ರಿಗೂ ನಾನು ಚಿರಋಣಿ ಆಗಿರ್ತೇನೆ. ಅಂಡ್ ಯಾ ಸರ್, ಕೇಸ್ ಬಗ್ಗೆ ಹೇಳ್ಕೊಡಿ ಸರ್. ಅಲ್ಲ, ನಿಮ್ಗೆ ಏನಾದ್ರು ಅರೆಸ್ಟ್ ಮಾಡಕ್ ಬಂದಿರ ಪೊಲೀಸರು? ಬಂದಿದ್ರಲ್ಲ ಸರ್, ನೀವೇ ಇದ್ರಲ್ಲ ಸರ್ ಮುಂದೆ. ಸೀದಾ ಎಂತ ಕೋಇನ್ಸಿಡೆನ್ಸ್ ನೋಡಿ, ಗಿರೀಶ್ ಸರ್ ನಮ್ ಮನೆಗ್ ಬಂದ್ರು. ನಾನು ಹೇಳ್ದೆ, ಸರ್ ನನ್ ಕೈಲಿ ಆಗ್ತಿಲ್ಲ, ನನ್ಗೆ ಹೆವಿ ಥ್ರೆಡ್ ಕಾಲ್ಸ್ ಬರ್ತಿದಾವೆ, ನೀವು ಪ್ಲೀಸ್ ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೊಕೇಶನ್ ಕಳಿಸಿ ಇವ್ರು ಬಂದ್ರು ಅಂತ ನೀರ್ ಕುಡಿತಾ ಒಂದ್ 10 minutes ಮಾತಾಡ್ತಾ ಕೂತಿದೀವಿ. ಅಷ್ಟರಲ್ಲೇ ಡೋರ್ ಓಪನ್ ಮಾಡಿದ್ದೆ, ಬ್ಯಾಂಗ್ ಅಂತ ಪೊಲೀಸ್ ಅವ್ರ ಮನೆ ಒಳಗಡೆ ಎಂಟ್ರಿ.
ಏನು ಏನು ಅಂದ್ರೆ ಏನು ಹೇಳ್ತಾನೆ ಇಲ್ಲ, ಎದಕ್ ಬಂದ್ರು ಏನಂತ ಹೇಳ್ತಾನೆ ಇಲ್ಲ. ಆಮೇಲೆ ಗಿರೀಶ್ ಸರ್ ಅವ್ರ ಜೊತೆ ಎಲ್ಲ ಮಾತಾಡಿದ್ರು, ಲೀಗಲ್ ಆಗಿ ಅವ್ರೇನ್ ಮಾತಾಡಿದಾರೆ ಅಂತ ಅವರೇ ಹೇಳ್ತಾರೆ, ಕೇಳಿ. ಇವತ್ತು ಏನಾಗ್ತಾ ಇದೆ, ಸಮೀರ್ ಮಾತಾಡ್ಬೇಕಾದ್ರೆ ಯಾರದೇ ಒಬ್ಬರ ಹೆಸರು ತಗೊಂಡು ಮಾತಾಡ್ಲಿಲ್ಲ. ಮಾತಾಡಿದ್ದೆಲ್ಲವನ್ನು ಕೂಡ ಆಧಾರ ಇಟ್ಕೊಂಡೇನೆ ಸಮೀರು ಮಾತಾಡಿದ್ದು. ಅದು ಯಾರ ಬಗ್ಗೆ, ಏನೋ ದೇವರ ಬಗ್ಗೆ ಮಾತಾಡಿದ್ನ ಅಥವಾ ಮಸೀದಿಯ ಬಗ್ಗೆ ವಿವಾದ ಹುಟ್ಟಾಕಿ, ದೇವಸ್ಥಾನದ ಬಗ್ಗೆ ವಿವಾದ ಹುಟ್ಟಾಕಿ ಮಾತಾಡಿದ್ನ? ಇಲ್ಲ. ಸೌಜನ್ಯ ಅನ್ನೋದು ನಮ್ಮ ಎಲ್ಲರ ಮನೆ ಮಗಳವಳು. ಯಾವ ರೀತಿ ನಿರ್ಭಯ ಮತ್ತು ಈ ಅತ್ಯಾಚಾರದ ಪ್ರಕರಣದಲ್ಲಿ ಒಳಗಾಗ್ತಾರೆ, ಅವ್ರೆಲ್ಲರೂ ಕೂಡ ನಾವು ನಮ್ಮ ಮಗಳಂತ ತಿಳ್ಕೊಳ್ತೀವಿ. ಆದ್ರೆ ಯಾರು ಹಿಂದೂ ಮುಸ್ಲಿಂ ಅಂತ ಹೇಳಿ ವಿನಾಕಾರಣ ಒಂದು ಹುಟ್ಟು ಹಾಕ್ತಾ ಇದಾರಲ್ಲ, ಅವರಿಗೆ ಅವ್ರು ಮಾಡಿನೇ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಯಾಕೆ ಮಾಡ್ಬೇಕು? ಆ ನಂತರ ಸಂತೋಷ್ ರಾವ್ ದೊಡ್ಡವನೇನು? ಸಮಾಜದಲ್ಲಿ ಕಲಾ ಹುಟ್ಟು ಒಂದ್ ವೇಳೆ ಸಂತೋಷ್ ರಾವ್ ಅಂತ ಹೇಳ್ತಾರೆ, ಸಂತೋಷ್ ರಾವ್ನೇ ಮಾಡಿದ್ರೆ ಸಮಾಜದಲ್ಲಿ ಅವನು ಅಷ್ಟೊಂದು ದೊಡ್ಡ ಇದನ್ನೇನೋ ಪೂರ್ತಿಯಾಗಿ ಒಂದಿಷ್ಟು ಜನ ಕರೆಸಿ ಏನೇನೋ ಮಾಡಿಸಿ ಟ್ರೋಲ್ ಮಾಡಿಸುವಂತ ದೊಡ್ಡವನ? ಇದನ್ನ ಜನರು ಅರ್ಥ ಮಾಡ್ಕೋಬೇಕು. ನಾನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಸೌಜನ್ಯಳನ್ನ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ. ನಾವು ಅದೇ ರೀತಿ ತಿಳ್ಕೊಂಡಿತ್ತು. ಆ ನಂತರ ನಮ್ಮ ಅಕ್ಕನೋ ತಂಗಿನೋ ಏನಾದ್ರೂ ನೀವು ತಿಳ್ಕೊಳ್ಳಿ. ಸೌಜನ್ಯಳಂತೆ ಅನೇಕ ಹೆಣ್ಮಕ್ಳು ಅಲ್ಲಿ ಜೀವ ತೆತ್ತಿದ್ದಾರೆ, ಅತ್ಯಾಚಾರದಿಂದ ಕೊಲೆ ಆಗಿದ್ದಾರೆ. ಆ ನಂತರ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಪ್ರತಿ 27 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ. ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಆ 27 ಇದನ್ನ ನಿಮಿಷದ ಕ್ಯೂನಲ್ಲಿ ನಮ್ಮ ಮನೆ ಹೆಣ್ಮಕ್ಳು ನಿಂತ್ಕೋಬಾರ್ದು. ಒಂದು ಟೀಸಿಂಗ್ ಆಗಿ ಮೊನ್ನೆ ಮುಂಬೈಯಲ್ಲಿ ಒಂದು ಹೆಣ್ಮಗಳು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಸತ್ತಿದ್ದಾಳೆ ಪಾಪ, ಆಕ್ಸಿಡೆಂಟ್ ಆಗಿ, ಮುಂಬೈ ರೋಡ್ ಆಕ್ಸಿಡೆಂಟ್ ಆಗಿ. ಟೀಸಿಂಗ್ ನಮ್ಗೆ ಏನ್ ಅನ್ಸುತ್ತೆ, ಅವ್ರು ಎಲ್ಲರೂ ಕೂಡ ಏನೋ ನಮ್ಗೆ ನಮ್ಮ ಮನೆಯ ಮಕ್ಕಳವರು, ನಮ್ಮ ಏನೋ ನಮ್ಗೆ, ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಜೊತೆಗೆ ನಾವು ಬೆಳೆದವರು. ಸಮೀರ್ ಅವ್ರಿಗೆ ಇಲ್ಲಿ ಮಧ್ಯಾಹ್ನ ಅವ್ರಿಗೆ, ಸಮೀರ್ ಇದಕ್ಕಿಂತ ಮುಂಚೆ ಏನಾದ್ರು ಗೊತ್ತಾನ? ಇನ್ನೊಂದು ವಿಷಯ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಇವ್ರೇ ನನಗೆ ಹೇಳಿ ವಿಡಿಯೋ ಮಾಡಿಸಿದಾರೆ ಅಂತ. ದೇವ್ರ ಆಣೆಗೆ ಹೇಳ್ತೀನಿ, ಸರ್ ಸುಮ್ಮನೆ ಸರ್, ಅಲ್ಲಾ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಿದ್ದೀನಿ, ರಂಜಾನ್ ಟೈಮಲ್ಲಿ ಹೇಳ್ತಿದ್ದೀನಿ. ಇವ್ರಿಗಾಗ್ಲಿ ನನ್ಗಾಗ್ಲಿ ಯಾವುದೇ ತರ ಲಿಂಕ್ ಇರ್ಲಿಲ್ಲ ಗುರು. ಸೌಜನ್ಯ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವ್ರಿಗೂ ನನ್ಗೂ ಯಾವುದೇ ತರ ಲಿಂಕ್ ಇರ್ಲಿಲ್ಲ. ಸೌಜನ್ಯ ವಿಡಿಯೋ ಯಾವಾಗ 1 ಮಿಲಿಯನ್ ಕ್ರಾಸ್ ಮಾಡ್ತೋ ನನ್ನ ಕೈ ಕಾಲ್ ನಡಗಕ್ ಸ್ಟಾರ್ಟ್ ಆಗ್ಬಿಡ್ತು. ಯಾಕಂತಂದ್ರೆ ಡೆತ್ ಕಾಲ್ಸ್ ಬರ್ತಾನೆ ಇದಾವೆ. ನನ್ ಮನೆ ಅಡ್ರೆಸ್ ಲೀಕ್ ಮಾಡ್ಬಿಟ್ರು, ನನ್ ಪರ್ಸನಲ್ ಡೀಟೇಲ್ಸ್ ಲೀಕ್ ಮಾಡ್ಬಿಟ್ರು. ನನ್ಗೆ ಯಾವ ನನ್ ಮನೆಗ್ ಬಂದ್ ಅಟ್ಯಾಕ್ ಮಾಡ್ಬಿಡ್ತಾನೋ ಗೊತ್ತಿಲ್ಲ. ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಅವ್ರ ಕಡೆ ಹೋದ್ರೆ ಪ್ರೊಟೆಕ್ಷನ್ ಸಿಗುತ್ತೋ ಇಲ್ಲ ಗ್ಯಾರಂಟಿ ಇಲ್ಲ. ಏನ್ ಮಾಡ್ಬೇಕಂತ ಅರ್ಥ ಆಗಿಲ್ಲ. ಆಗ ನಾನ್ ರೀಚ್ ಔಟ್ ಮಾಡಿದ್ದೆ ಟೀಮ್ ತಿಮ್ರೋಡಿ ಅವ್ರಿಗೆ. ಸರ್ ನನ್ಗೆ ಈ ತರ ಆಗ್ತಿದೆ, ಪ್ಲೀಸ್ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು, ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅವ್ರು ನನ್ನ ನಂಬರ್ನ ತಗೊಂಡು ನನಗೆ ಕಾಲ್ ಮಾಡಿ ನಿಮ್ ಜೊತೆಗೆ ನಾವ್ ಇದೀವಿ ಅಂತ ಧೈರ್ಯ ಕೊಟ್ರು. ಅಂಡ್ ಅರೌಂಡ್ ನನ್ ಮೇಲೆ ಪೊಲೀಸ್ ನೋಟಿಸ್ ಆಗಿದ್ರು ಸ್ಟಿಲ್ ಇವರೇ ನನ್ಗೊಬ್ಬ ಅಡ್ವೊಕೇಟ್ ನ ಹುಡುಕಿ, ನಾವು ನಿಮ್ ಜೊತೆಗಿದ್ದೀವಿ, ನೀವ್ ತಲೆನೇ ಕೆಡ್ಸ್ಕೋಬೇಡಿ ಅಂತ. ಈಗ ನೋಡಿ ಅರೌಂಡ್ ಮಿಡ್ ನೈಟ್ 1 o'clock ಆಗ್ತಿದೆ, ಅಡ್ವೊಕೇಟ್ ಅವ್ರ ಆಫೀಸಲ್ಲಿ ಕೂತಿದೀವಿ. ಸೊ ಯಾ ಸಾಹಸ ಪಟ್ರು ನನ್ನ ಅರೆಸ್ಟ್ ಮಾಡ್ಲಿಕ್ಕೆ. ಅಲ್ಲ, ಸಮೀರ್ ಮಾತಾಡಿದ್ದು ನೂರಾರು ಜನ ಸೌಜನ್ಯ ಹೋರಾಟಗಾರರು ಏನ್ ಕೇಳ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಹೋರಾಟದ ಜೊತೆಗೆ ಗುರುತಿಸಿಕೊಳ್ಳದೇನೆ ಅನೇಕ ಜನಸಾಮಾನ್ಯರಿಗೆ ಒಂದು ಹಂಬಲ ಇದೆ, ನ್ಯಾಯದ ಹಂಬಲ. ಅದೇ ಮಾತನ್ನೇ ಸಮೀರ್ ಮಾತಾಡಿದ್ದು. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಳ್ಳಾರಿಯಿಂದ ಬಂದಿದ್ದಾರೆ ಇವತ್ತು. ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಆದ್ರೆ ನಾವು ಕನ್ವಿನ್ಸ್ ಮಾಡಿದ್ವಿ ಬಳ್ಳಾರಿಯ SP ಅವರಿಗೆ ಮತ್ತು ಬಳ್ಳಾರಿಯ ಕೌಲ್ ಬಜಾರ್ ಠಾಣಾಧಿಕಾರಿಗಳಿಗೆ, ಆನಂತರ ಬೆಂಗಳೂರು ಗ್ರಾಮಾಂತರ SP ಸಾಹೇಬರಿಗೆ ಮತ್ತು ಇಲ್ಲಿಯಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ, ಬೆಂಗಳೂರು ಶಹರದ ಯಾವುದು ಅವಲಹಳ್ಳಿಯ ಅಧಿಕಾರಿಗಳಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಿದ್ವಿ. ಆಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ. ಹಿಂಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇವೆ. ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಯಾವ ಕಾರಣಕ್ಕೂ ಕೂಡ ನಾವು ತನಿಖೆಯಿಂದ ತಪ್ಪಿಸ್ಕೊಳ್ಳೋ ಅಂತ ಮಾತೇ ಇಲ್ಲ. ಯಾಕಂದ್ರೆ ಇಲ್ಲಿ ಯಾರು ಕಳ್ಳದ್ ಮಾಡಿಲ್ಲ, ಸುಳ್ತನ ಹೇಳಿಲ್ಲ, ಅತ್ಯಾಚಾರ ಮಾಡಿದವರಲ್ಲ. ಅತ್ಯಾಚಾರ ಮಾಡಿದವರೇ ದೊಡ್ಡದಾಗಿ ರಾಜ್ಯಸಭಾ ಮೆಂಬರು ಅದು ಇದು ಅಂತ ಹೇಳ್ಕೊಂಡು ದೊಡ್ಡದಾಗಿ ಕಿಸಿತಾ ಇದ್ದಾರೆ, ಅಲ್ಲಿ ಕಿಸಿತಾರೆ. ಅದರ ವಿರುದ್ಧ ಮಾತಾಡದಂತವ್ರು ನಾವು ಯಾವ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ. ಇದೇ ಮಾತನ್ನು ಹೇಳಿದೇವೆ. ಸರ್ ಸಮೀರ್ ಖಂಡಿತ ಬರ್ತಾನೆ, ಎಲ್ಲಾ ರೀತಿಯಂತರೂ ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಕನ್ವಿನ್ಸ್ ಆಗಿದ್ದಾರೆ.
ನಮ್ಮ ಉದ್ದೇಶ ಏನಂದ್ರೆ ಇದರಿಂದ ಇವರು ಮಾಡ್ತಾ ಇದಾರಲ್ಲ, ಏನೋ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದಾರಲ್ಲ, ಈ ನಮ್ಮ ರಾಜ್ಯದಲ್ಲಿ ಕಲಹ ಆಗಬಾರ್ದು. ಅತ್ಯಾಚಾರ ಪ್ರಕರಣದ ಹೋರಾಟ, ಸೌಜನ್ಯ ಹೋರಾಟ, ಎಲ್ಲಾ ಧರ್ಮಗಳನ್ನು ನಾವು ಸೇರಿಸ್ತಾ ಇದೀವಿ, ಎಲ್ಲಾ ಜಾತಿ ಪಂಥಗಳನ್ನ ಮತಗಳನ್ನ ಸೇರಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಆದ್ರೆ ಇವರು ಡಿವೈಡ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಸಮೀರ್ಗೆ ಹೆಸರನ್ನೇ ಹೇಳಿಲ್ಲ. ಹಾಗಿದ್ರೆ ಎಷ್ಟೋ ಜನಕ್ಕೆ ಸಮೀರ್ ಡೌಟ್ ಇತ್ತು, ಯಾರು ಮಾಡಿದ್ದಾರೆ ಇವ್ರು, ಹೌದೋ ಅಲ್ಲೋ. ಈ ಧರ್ಮೋದ್ಯಮಿಗಳು ಕುಟುಂಬ, ದೊಡ್ಡ ಪ್ರಭಾವಿಗಳ ಕುಟುಂಬ, ಅವ್ರ ಬಗ್ಗೆ ಗೌರವ ಇತ್ತು. ಇವತ್ತು ಯಾವಾಗ ನಿಮ್ಮ ವಿರುದ್ಧ ಇಡೀ ಪೂರ್ತಿಯಾಗಿ ಇವರು ಕೆಟ್ಟದಾಗಿ ಕೆಲವು ಜನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಎಲ್ಲರಿಗೂ ಕನ್ಫರ್ಮ್ ಆಯ್ತು ಇವರೇ ಮಾಡಿದ್ದು, ನಾವೇ ಮಾಡಿದೀವಿ ಅಂತ ಅವರೇ ಬಟ್ಟೆ ಬಿಚ್ಕೊಳ್ತಾ ಇದ್ದಾರೆ. ನಾವು ಸೌಜನ್ಯ ಬೆತ್ತಲೆ ಮಾಡ್ತಾಳ ಅಂತ ಹೇಳಿದ್ರೆ ಇವರೇ ಬೆತ್ತಲೆಯಾಗಿ ಹೋಗ್ತಾ ಇದ್ದಾರೆ. ಇದು ಜನರ ಗಮನದಲ್ಲಿರಲಿ. ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಯಾರು ಕೂಡ ಏನೋ ಆಗ್ಬಿಡ್ತದೆ ಇವರಿಗೆ ಅಂತ ಹೇಳ್ಕೊಂಡು ಆತಂಕಕ್ಕೊಳಗಾಗಿ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಬೇಡಿ. ಆನಂತರ ಗಲಭೆ ಸೃಷ್ಟಿಯಾಗೋದು, ಇದರಿಂದ ಶಾಂತಿ ಹಾಳಾಗೋದು ಖಂಡಿತ ಬೇಡ. ದಯವಿಟ್ಟು ಈ ರಾಜ್ಯದ ಒಂದು ಶಾಂತಿಯನ್ನ ಕಾಪಾಡಿ. ಎಲ್ಲಾ ಧರ್ಮದಲ್ಲಿಯೂ, ಯಾವ ಧರ್ಮದಲ್ಲಿಯೂ ಹೇಳಿಲ್ರಿ ಅತ್ಯಾಚಾರ ಮಾಡೋದನ್ನು ಬೆಂಬಲಿಸಿ ಅಂತ, ಯಾವ ಧರ್ಮದಲ್ಲಿಯೂ ಹೇಳಿಲ್ಲ, ಯಾವ ದೇವರು ಕೂಡ ಹೇಳಿಲ್ಲ. ಆನಂತರ ಇವರು ದೇವಸ್ಥಾನದ ಬಗ್ಗೆ ಮಾತಾಡಿದ್ದು, ದಟ್ ಇಸ್ ದ ಫ್ಯಾಕ್ಟ್. ಅದು ದೇವಸ್ಥಾನದ್ದು ಜೈನ್ ಟೆಂಪಲ್ ಬಗ್ಗೆ ಅಂತ ಏನ್ ಹೇಳ್ತಾರಲ್ಲ, ದಟ್ ಇಸ್ ದ ಫ್ಯಾಕ್ಟ್. ಅದನ್ನ ಸಮೀರ್ ಹೇಳ್ತಾ ಇಲ್ಲ, ಅಥವಾ ನಾವು ಹೇಳ್ತಾ ಇಲ್ಲ, ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಬರ್ಕೊಟ್ಟಿದ್ದು ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಕುಟುಂಬದವರು, ಇದೇ ವೀರೇಂದ್ರ ಜೈನ್ ಕುಟುಂಬದವರು ಸುಪ್ರೀಂ ಕೋರ್ಟ್ ನಲ್ಲಿ ಬರೆದು ಕೊಟ್ಟಿದ್ದಾರೆ, ಅಫಿಡವಿಟ್ ಮೂಲಕ ಬರೆದು ಕೊಟ್ಟಿದ್ದಾರೆ, ಅದು ಹಿಂದೂ ದೇವಸ್ಥಾನ ಅಲ್ಲ ಅಂತ. ಅದಕ್ಕೂ ಕೂಡ ಯಾರು ಇದನ್ನಲ್ಲ. ಆದ್ರೆ ಇವರು ಯಾವಾಗ ಅತ್ಯಾಚಾರ ಪ್ರಕರಣಗಳನ್ನ ನಾವು ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡಿದೀವಿ, ಅವಾಗ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದಾರಲ್ಲ, ಅದು ನಮ್ಗೆ ಬೇಜಾರಾಗೋದು, ಅದು ನಮಗೆ ಬೇಜಾರಾಗ್ತಾ ಇದೆ. ಆ ಒಂದು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನೇ ಪೂರ್ತಿ ಇದು ದೇವಸ್ಥಾನನೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಬರೆದಿದ್ದಾರೆ. ಅದಕ್ಕೆ ಸಮೀರ್ ನೀವು ತಲೆ ಕೆಡಿಸ್ಕೋಬೇಡಿ. ಏನೇನು ನೀವು ಮಾತಾಡಿದಿರಿ ಪ್ರತಿಯೊಂದಕ್ಕೂ ಕೂಡ ದಾಖಲೆ ಇದೆ. ಯಾವುದು ಕೂಡ ಊಹಾಪೋಹ ಮಾಡ್ಕೊಂಡಂತದ್ದಲ್ಲ. ನನಗೂ ಕೂಡ ಸಮೀರ ಯಾವ ರೀತಿ ನನ್ನ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರಿಗೆ ಸೌಜನ್ಯ ಪರಿಚಯ ಮಾಡಿದ್ಲು, ಯಾವ ರೀತಿ ಸೌಜನ್ಯ ಕುಟುಂಬಕ್ಕೆ ಪರಿಚಯ ಮಾಡಿದ್ಲು, ಈ ಒಂದು ಹೋರಾಟ ನಮ್ಮೆಲ್ಲರನ್ನು ಕೂಡ ಒಗ್ಗೂಡಿಸ್ತಾ ಇದೆ. ಎಲ್ಲಾ ಧರ್ಮಗಳನ್ನು ಕೂಡ ಒಂದು ಮಾಡ್ತಾ ಇದೆ, ಎಲ್ಲಾ ಧರ್ಮದ ಜನಸಾಮಾನ್ಯರನ್ನ ಒಂದು ಮಾಡ್ತಾ ಇದೆ. ಬಹಳ ಖುಷಿಯಾಗಿತ್ತು ನನಗೆ. ಇಡೀ ರಾಜ್ಯದ ಜನ ಬಹುಶಃ ಈ ಒಂದು ಏನಂತಾರೆ ಅದಕ್ಕೆ, ಸುನಾಮಿ ರೀತಿ ಒಳಗಡೆ. ಅಂಡ್ ಎಸ್ಪೆಷಲಿ ವೆರಿ ಥ್ಯಾಂಕ್ಸ್ ಟು ಆಲ್ ಟ್ರೋಲ್ ಪೇಜಸ್. ನಮ್ಮನ್ನ ಕೆಟ್ಟದಾಗ ಟ್ರೋಲ್ ಮಾಡೋರು ಒಂದು 5% ಇರ್ಬೋದು ಅಷ್ಟೇ, ಆದ್ರೆ 95% ಎಲ್ಲಾ ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತಹ ಟ್ರೋಲ್ ಪೇಜಸ್ ನಮ್ ಸಪೋರ್ಟ್ ಇದ್ದಾರೆ. ಅವರಿಂದನೇ ಈ ಒಂದು ಕೇಸ್ ಇಷ್ಟೊಂದು ಜನರ ಮುಂದೆ ಬರ್ತಾ ಇರೋದು. ಸೊ ಹ್ಯಾಟ್ಸ್ ಆಫ್ ಟು ಯು ಎಲ್ಲಾ ಟ್ರೋಲ್ ಪೇಜಸ್ ಅವ್ರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅನ್ಕೊಂಬಿಡಿ. ನಿಮ್ಮಿಂದನೇ ಈ ಒಂದು ಕೇಸ್ಗೆ ಇಷ್ಟೊಂದು ಪಬ್ಲಿಕ್ ಅಟೆನ್ಷನ್ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲಾ ಕನ್ನಡ ಈ ಕಮ್ಯುನಿಟಿನ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ರಿ, ಯಾರೆಲ್ಲ ನನ್ನ ಪರವಾಗಿ ವಿಡಿಯೋಸ್ ಮಾಡಿದ್ರಿ, ನಾನು ಎಲ್ಲರೂ ವಿಡಿಯೋಸ್ ನ ನೋಡಿದ್ದೀನಿ. ತುಂಬಾ ಖುಷಿ ಆಯ್ತು. ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ ಅಂಡ್ ಎಲ್ರು ನಮ್ ಜೊತೆಗಿರಿ. ಆಮೇಲೆ ಬೇರೆ ಬೇರೆ ದೇಶದಿಂದ ಸಪೋರ್ಟ್, ಆಸ್ಟ್ರೇಲಿಯಾದಿಂದ ಮಾಡಿದ್ದಾರೆ, ಇಸ್ರೇಲ್ ಇಂದ, ಬಹರೇನ್ ಇಂದ, ಕೆನಡಾ ಇಂದ, ಸಿಂಗಾಪುರ್ ಇಂದ, ಎಲ್ಲಾ ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಕನ್ನಡಿಗರು ಇವತ್ತು ಏನೋ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರೇನು ಬೇರೆ ಬೇರೆ ಕಂಟ್ರಿಯಿಂದ ನನಗೆ ಫಂಡ್ಸ್ ಕೊಡೋದು ಅಂತದಲ್ಲ ಸ್ವಾಮಿ. ಅವ್ರ ಮಾತಲ್ಲಿ ನನಗೆ ಧೈರ್ಯ ಕೊಟ್ಟಿರೋದು, ನಿಮ್ ಜೊತೆ ನಾವಿದೀವಿ, ನೀವು ಮಾತಾಡಿ ಅಂತ. ಡೀಲಿಂಗ್ ಏನಾರ ಆಯ್ತು ನಮ್ದು ನಿಮ್ದು ಡೀಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವರೇ ದುಡ್ಡು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ನಮ್ಮಿಂದ. ಮಹೇಶ್ ಶೆಟ್ಟರ್ ಹಿಂದೆ 12 ವರ್ಷದಿಂದ ದುಡ್ಡು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಕೇರ್ ಮಾಡ್ತಾ ಇಲ್ಲ. ನನ್ನ ಹಿಂದೆ 1.5 ವರ್ಷ ಆಯ್ತು, ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಹೇಳ್ಕೊಂಡು ಯಾರು ಕೇರ್ ಮಾಡಿಲ್ಲ. ದಯವಿಟ್ಟು ನೋಡಿ, ನನ್ನನ್ನ ಏನಾದ್ರು ಪೊಲೀಸ್ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ಲಾಯರಿಗೆ ಕೊಡೋ ಫೀಸ್ ಕೊಡೋಕ್ ದುಡ್ಡು ಸಹ ನಮ್ಮ ಹತ್ರ ಇಲ್ಲಪ್ಪ. ಯಾರೇ ಸೌಜನ್ಯ ಪರವಾಗಿ ಮಾತಾಡ್ತಾರೆ, ಅವ್ರಿಗೆ ಏನೇ ಆದ್ರೂ ಕೂಡ ಅದು ನಮ್ಮ ಜವಾಬ್ದಾರಿ. ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಇವತ್ತಿಗೂ ಬಹುಶಃ ಇನ್ನೂ ಅವ್ರು ಮಲಗಿರ್ಲಿಕ್ಕಿಲ್ಲ. ನಾವು ನಮ್ಮನ್ನ ಎಲ್ಲರನ್ನೂ ಮಲಗಿಸೇ ಮಲಗೋದವ್ರು. ನಮ್ಮ ಜವಾಬ್ದಾರಿ. ಆನಂತರ ನಮ್ಮೆಲ್ಲರನ್ನು ಕೂಡ ಆ ದೇವಿ ಸೌಜನ್ಯ ಶಕ್ತಿ ಅನ್ನೋದು ಕಾಯ್ತಾ ಇದೆ. ಆ ಒಂದು ಆಲ್ ಮೈಟಿ ಒಂದು ದೇವರು ಏನಿದ್ದಾನೆ ನಮ್ಮೆಲ್ಲರನ್ನು ಕೂಡ ಕಾಯ್ತಾ ಇದ್ದಾನೆ. ಆ ದೇವರೇ ನಮ್ಮೆಲ್ಲರನ್ನು ಕೂಡ ಒಂದ್ ಮಾಡ್ತಾ ಇದ್ದಾನೆ. ಇದು ಜನಸಾಮಾನ್ಯನ ಹೋರಾಟ. ಇಟ್ ಇಸ್ ಅ ಫೈಟ್ ಆಫ್ ಅ ಕಾಮನ್ ಮ್ಯಾನ್. ಯಾವಾಗ ನಾವು ಜನಸಾಮಾನ್ಯರು ಒಂದಾಗ್ತೀವಿ, ರಿಸಲ್ಟ್ ಬಂದೇ ಬರ್ತದೆ. ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ನನಗೆ, ಪ್ರತಿಯೊಬ್ರು ಸರ್ ರಿಸಲ್ಟ್ ಬಂದೇ ಬರ್ತದೆ, ಇದು ಅಂತ್ಯ ಆಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ.
ಮಂಜುನಾಥ್ ಸ್ವಾಮಿನ ಕಂಡು ಬಿಟ್ಟಿದಾರೆ. ರಿಯಲ್ ಆರೋಪಿ ಯಾರು ಅಂತ ಅವ್ರನ್ನ ಹೊರ ಹಾಕ್ತಾರೆ, ಅವರೇ ಎಲ್ಲ ತಂದು ಇಡ್ತಾರೆ ಮುಂದೆ. ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೇ. ಅದು ಅದರದ್ದು ರೂಪ ಅದ್ರ ಪಡ್ಕೊಳ್ತದೆ. ಆನಂತರ ಇಲ್ಲಿ ಸಮೀರ್ ಅವ್ರ ಜೊತೆಗೆ ಅವರ ತಾಯಿ ಮತ್ತು ಅವರ ಅಕ್ಕ ನೋಡಿ, ನನ್ನ ತಾಯಿಗೂ ಕೂಡ ನನ್ನ ಬಗ್ಗೆ ಒಂದು ಎಷ್ಟೋ ಕಾಳಜಿ ಇರ್ತದೆ. ಅವರು ಇಂತ ಏನಾದ್ರು ಆದ್ರೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ನನ್ನ ತಾಯಿ. ನಾನಿವತ್ತು ಅವ್ರ ಮನೆಗೆ ಹೋಗಿ ನೋಡಿದ್ದು, ಪಾಪ ಅವರ ಅಕ್ಕ ಎಷ್ಟು ಭಯಾನಕ ಒಂದು ಇದರಲ್ಲಿ ಇದಾರೆ ಅಂತ ಹೇಳಿದ್ರೆ, ಅವ್ರ ತಾಯಿ ಅಳ್ತಾ ಇದಾರೆ, ನನ್ ಮಗ ಏನ್ ತಪ್ಪು ಮಾಡಿದ ಸರ್, ಒಂದು ಮಗುಗೆ ನ್ಯಾಯ ಕೇಳಿದ ನನ್ನ ಮಗ, ಹಿಂಗಾಗಿ ನಮ್ಮನ್ನ ಏನೇನೋ ಕೆಟ್ಟದಾಗಿ ಬೈತಾ ಇದ್ದಾರೆ, ಏನ್ ತಪ್ಪು ಮಾಡಿದ ಅಂತ ಒಬ್ಬ ತಾಯಿ ಕೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಅವ್ರಿಗೆ ಎಕ್ಸಾಂಪಲ್, ನನ್ನ ಪೊಲೀಸರು ಆ 24 ವರ್ಷದ ಹಿಂದೆ ಅರೆಸ್ಟ್ ಮಾಡಿಕೊಂಡು ನನ್ನ ಮನೆಗೆ ಬಂದಾಗಿಂದು ಉದಾಹರಣೆ ಕೊಟ್ಟೆ. ಅವಾಗ ಸಾವಿರಾರು ಲಕ್ಷಾಂತರ ಜನ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡ್ರು. ಯಾವಾಗ ಜನಸಾಮಾನ್ಯರು ಬೆಂಬಲಕ್ಕೆ ನಿಂತ್ಕೊಳ್ತಾರೆ, ನಾವು ಹೆದರುವಂತ ಅವಶ್ಯಕತೆನೇ ಇಲ್ಲ. ಸಾವು ಯಾವಾಗಾದ್ರೂ ಬರ್ತದ್ರಿ, ಯಾವಾಗಾದ್ರೂ ಬರ್ತದೆ. ನಾವು ಇರುವಾಗ 4 ಜನ ಮೆಚ್ಚುವಂತ ಕೆಲಸ ಮಾಡಬೇಕು, ನ್ಯಾಯದ ಪರವಾಗಿರ್ಬೇಕು. ಅದೇ ಈ ಹೋರಾಟ. ಹಿಂಗಾಗಿ ದಯವಿಟ್ಟು ಒಂದೇ ಒಂದು ಹೇಳೋದು, ಶಾಂತಿಯನ್ನ ಕದಡಬೇಡಿ, ಡಿವೈಡ್ ಆಗಬೇಡಿ, ಇಬ್ಬಾಗ ಆಗಬೇಡಿ, ತುಂಡು ತುಂಡಾಗಬೇಡಿ. ಇವರಿಂದ ಇಡೀ ರಾಜ್ಯನೇ ತುಂಡು ತುಂಡಾಗ್ತಾ ಇದೆ. ಇವ್ರು ಮಾಡುವಂತ ಮೀಟರ್ ಬಡ್ಡಿ ದಂಧೆಯಿಂದ ಇಡೀ ಊರೇ ತುಂಡು ತುಂಡಾಗ್ತಾ ಇದೆ. ಗಂಡ ಹೆಂಡತಿ ನಡುವೆ ಜಗಳ, ಅಕ್ಕ ತಂಗಿ ನಡುವೆ ಜಗಳ, ನೆರೆಹೊರೆಯವ್ರ ನಡುವೆ ಜಗಳ, ಒಂದು ಓಣಿಂತರ ಇನ್ನೊಂದು ಓಣಿಗೆ ಜಗಳ, ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಜಗಳ ಹಚ್ಚಿ, ಈಗ ಹಿಂದೂ ಮುಸಲ್ಮಾನ್ ಜಗಳ ಹಚ್ಚಿ ಇವರು ಈಗ ಸೇಫ್ ಆಗಕ್ ನೋಡ್ತಾ ಇದ್ದಾರೆ. ಅದು ಆಗಲ್ಲ. ಇವತ್ತೇನು ನಾವು ಒಂದೇ ಒಂದು ಹೇಳೋದು, ಏನೇ ಕೇಸ್ ಆದ್ರೂ ಕೂಡ ಆ ಇವನ ಮೇಲೆ ಯಾರು ಅನಿಲ್ ಕುಮಾರ್, ಅನಿಲ್ ಬ್ಲಾಕ್ ಅಂಡ್ ವೈಟ್ ಅನಿಲ್, ಅವನ ಮೇಲೆ ಮತ್ತೆ ಶೀನಪ್ಪನ ಮೇಲೆ FIR ಆಗಿ ಅರೆಸ್ಟ್ ಮಾಡುವಂತ ಕೇಸ್ ಅದು. ಇನ್ನೂ ಮಟ್ಟ ಅರೆಸ್ಟ್ ಮಾಡಿಲ್ಲ. ಸಮೀರ್ನ ಅರೆಸ್ಟೇ ಮಾಡಬಾರ್ದು ಆ ಪ್ರಕರಣದಲ್ಲಿ. ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಇದೆ, ವಿದಿನ್ 7 years ಅರೆಸ್ಟ್ ಮಾಡಬಾರ್ದು ಅಂತೇಳಿ. ಆದ್ರೂ ಕೂಡ ಇವತ್ತು ಬಳ್ಳಾರಿ ಹತ್ರ ಬಂದಿದ್ದಾರೆ. ಬಟ್ ಫೈನಲಿ ಎಸ್, ಪೊಲೀಸ್ ಆಫೀಸರ್ಸ್ಗಳು, ಹಿರಿಯ ಅಧಿಕಾರಿಗಳು ಒಪ್ಪಿದ್ದಾರೆ. ಸೊ ನಾವು ಸಹಕಾರವನ್ನು ಕೊಡ್ತೀವಿ. ಆದ್ರೆ ಸುಮೋಟೋ ಮಾಡ್ಕೊಂಡ್ರಲ್ಲ, ಈ ಸುಗ್ರೀವಾಜ್ಞೆಯಲ್ಲಿ ಮೀಟರ್ ಬಡ್ಡಿ ದಂಧೆ ಯಾರು ಮಾಡ್ತಾರೆ, ಸುಮೋಟೋ ಮಾಡ್ಕೊಳ್ಳಿ, ಸ್ವಯಂ ಪ್ರೇರಿತವಾಗಿ ದಾಖಲೆ ಮಾಡ್ಕೊಳ್ಳಿ ಅಂತ ಹೇಳಿ ಸುಗ್ರೀವಾಜ್ಞೆ ಆದ್ರೂ ಇವತ್ತಿನವರೆಗೂ ಕೂಡ ಒಂದೇ ಒಂದು ಸುಮೋಟೋ ಕೇಸ್ ಮಾಡ್ಕೊಂಡಿಲ್ಲ. ಪಾಪ ಸಮೀರನ ಮೇಲೆ ಸುಮೋಟೋ ಕೇಸ್ ಮಾಡ್ಕೊಂಡಿದ್ದಾರೆ. ಇದು ನಮಗೆ ಬೇಜಾರಾಗ್ತದೆ. ಈ ಎಲ್ಲಾ ವಿಷಯಗಳನ್ನು ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಸಮೀರ್ ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿಗೆ ಹೋಗ್ತಾರೆ, ಆ ವಿಚಾರಣೆಗೆ ಹೋಗ್ತಾರೆ. ಆದ್ರೆ ನಾನ್ ಹೇಳ್ತಾ ಇರೋದು, ಈ ಶೀನಪ್ಪ, ಅನಿಲ್ ಕುಮಾರ್ ಮತ್ತು ಈ ಕೊಲೆಗಡಕರು ಕೂಡ ಅರೆಸ್ಟ್ ಆಗಲೇಬೇಕು. ಧರ್ಮೋದ್ಯಮಿಗಳು, ಅವರ ತಮ್ಮ, ಅವರ ತಮ್ಮನ ಮಕ್ಕಳು, ಅತ್ಯಾಚಾರಿಗಳು ಅರೆಸ್ಟ್ ಆಗಲೇಬೇಕು. ಅದಾಗಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನನೇ ಇಲ್ಲ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲ ಅನ್ನೋ ಒಂದು ಮಾತನ್ನ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಕೇಳಬೇಕಾಗ್ತದೆ. ದಯವಿಟ್ಟು ಕೊನೆಯದಾಗಿ ರಾತ್ರಿ ಎಷ್ಟು 1:10 ಆಯ್ತು. ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ನಾವು ಜನರ ಮುಂದೆ ನಾವು ಇಡಬೇಕಾಗುತ್ತೆ. ಸಮೀರ್ ಅವರಿಗೆ, ಸಮೀರ್ ಅವರ ತಾಯಿಗೆ, ಅವರ ಕುಟುಂಬದವರಿಗೆ, ಅವರ ಅಕ್ಕನಿಗೆ ಮತ್ತು ಇಡೀ ಅವರ ಎಂಟೈರ್ ಫ್ಯಾಮಿಲಿಗೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ. ಸೌಜನ್ಯ ಹೋರಾಟಕ್ಕೂ ಕೂಡ ಇದೇ ರೀತಿಯಾದಂತಹ ತಮ್ಮ ಜನಸಾಮಾನ್ಯರ ಒಂದು ಬೆಂಬಲ ಇರಲಿ ಅಂತ ಹೇಳಿ ಇವತ್ತಿನ ಲೈವ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಜಸ್ಟಿಸ್ ಫಾರ್ ಸೌಜನ್ಯ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.